ಮಗಳೇ, ಕಾಲೇಜಿಗೆ ಟೈಮ್ ಆಯ್ತು, ಎದ್ದೋಳಮ್ಮ. ಇಷ್ಟೋ ತನಕ ಮಲ್ಕೋತಾರ? ಆಲ್ರೆಡಿ 8:30 ಆಗಿದೆ. ಯಾವಾಗ ಎದ್ದೋಳೋದು ನೀನು? ಎದ್ದು ಬಾ ಫಸ್ಟು. ನೀನೊಂದು ದರಿದ್ರ ಅಮ್ಮ. ಬೆಳಗ್ಗೆ ಆಯ್ತು ನಿನ್ ಮುಖ ನೋಡ್ಬೇಕು, ದರಿದ್ರ. ಛೇ, ನೀನ್ ಹೋಗು ಆಚೆ, ನಾನು ಆಮೇಲೆ ಎದ್ದು ಬರ್ತೀನಿ. ಮಗಳೇ, ನಾನ್ ಬೆಳಗ್ಗೆ ಬಂದು ನಿನ್ನನ್ನು ಹೇಳ್ಸಿದ್ರೆ ದರಿದ್ರ ಅಂತೀಯಲ್ಲ. ಮುಂದೊಂದು ದಿನ ನನ್ನ ಬೆಲೆ ಏನು ಅಂತ ಗೊತ್ತಾಗುತ್ತೆ. ಇದೊಂದು ಬಿಟ್ರೆ ಬೇರೇನು ಹೇಳಲ್ಲ. ಯಾವಾಗ್ಲೂ ನನ್ನ ಬೆಲೆ ಗೊತ್ತಾಗುತ್ತೆ ಗೊತ್ತಾಗುತ್ತೆ. ಮಗಳೇ, ಐರನ್ ಮಾಡಿ ಬಟ್ಟೆನ ತಂದಿದ್ದೀನಿ, ತಗೋ. ಇದೇ ಬಟ್ಟೆನ ಹಾಕೋ, ತಗೋಮ್ಮ. ನಿನ್ಗೆ ಯಾರು ಹೇಳಿದ್ದು ಇದು ಐರನ್ ಮಾಡ್ಕೊಡು ಅಂತ? ಯಾವ ಬಟ್ಟೆ ಕೊಡ್ಬೇಕು ಮಾಡ್ಬೇಕು ಅನ್ನೋದು ಏನು ಗೊತ್ತಾಗಲ್ಲ. ಫಸ್ಟು ರೂಮಿಂದ ಆಚೆ ಹೋಗು. ಮಗಳೇ, ಚಪಾತಿ ಮಾಡಿ ಗೊಜ್ಜು ಮಾಡಿದ್ದೀನಿ, ತಗೋ. ಚಪಾತಿ ತಿನ್ಕೊಂಡು ನೀನು ಹೊರಡು. ನಾನು ಸ್ವಲ್ಪ ಪಾತ್ರೆಗಳಿದೆ ತೊಳೆದು ಸ್ವಲ್ಪ ಮನೆ ಕ್ಲೀನ್ ಮಾಡ್ಕೋತೀನಿ. ನಿಂತ್ಕೋ. ಯಾವಾಗ ನೋಡು ಚಪಾತಿ ಟೊಮೊಟೊ ಗೊಜ್ಜು ಅಷ್ಟೇನೆ ನಿನಗೆ ಮಾಡಕ್ ಬರೋದು, ಬೇರೇನು ಅಡ್ಗೆ ಮಾಡಕ್ ಬರಲ್ವಾ? ನಿನಗೆ ಅರ್ಜೆಂಟ್ ಇರೋದಕ್ಕೆ ಏನೇನೋ ಮಾಡಾಕ್ತೀಯ ಊಟನ. ಛೇ, ಈ ಮನೇಲಿ ನೆಮ್ಮದಿಯಾಗಿ ಅನ್ನ ತಿನ್ನಕ್ಕೂ ಕರೆಕ್ಟಾಗಿ ಅಡ್ಗೆ ಮಾಡೋರಿಲ್ಲ. ಬೇರೆಯವ್ರ ಅಮ್ದಿ ನೋಡು, ಎಷ್ಟು ವೆರೈಟೀಸ್ಗಳ ಅಡ್ಗೆಗಳನ್ನ ಮಾಡಿ ಮಕ್ಳಿಗೆ ಕಳಿಸ್ತಾರೆ. ನೀನು ಒಂದ್ ಅಮ್ಮನ? ನೀನು ಕಾಲೇಜ್ ಹತ್ರ ಎಲ್ಲ ಬರ್ಬೇಡ, ಬಂದು ನನ್ನ ಮರ್ಯಾದೆ ಕಳಿಬೇಡ. ನನ್ನ ಫ್ರೆಂಡ್ಸ್ ಎಲ್ಲ ನಿನ್ನ ನೋಡಿ ನಗ್ತಾರೆ. ಅಮ್ಮ, ನಿನ್ ಬೆಲೆ ಏನು ಅಂತ ನಂಗೆ ಗೊತ್ತಾಗ್ತಿದೆ ಅಮ್ಮ. ನೀನ್ ಬದುಕಿದಾಗ ನಿನ್ ಬೆಲೆನೇ ಗೊತ್ತಿರ್ಲಿಲ್ಲ. ನಿನ್ನ ನಾನು ಹೇಳಿದೆ, ನಿನ್ನ ಅಮ್ಮ ಅಂತ ಕರೆಯಕ್ಕೆ ನಾಚಿಕೆ ಆಗ್ತಿದೆ ಅಂದೆ. ಇವತ್ತು ಆ ನೋವೇನು ಅನ್ನೋದು ನನ್ಗೆ ಅರ್ಥ ಆಗ್ತಿದೆ ಅಮ್ಮ. ನಿನ್ನ ಜೊತೆ ಇಲ್ಲ ಅಮ್ಮ, ಆದ್ರೆ ನಿನಗೆ ನಾನು ಏನೇನು ಬೈದೆ, ನಿನಗೆ ನಾನು ಏನೇನು ಮಾತಾಡಿದೆ ಎಲ್ಲ ಇವಾಗ ನಾನು ನಿನಗೆ ಬೈವಾಗ ನೀನು ಎಷ್ಟೆಷ್ಟೆಲ್ಲ ನೋವು ತಿಂದೆ, ಎಷ್ಟೆಷ್ಟೆಲ್ಲ ಹತ್ಕೊಂಡೆ. ಆದ್ರೂ ನನ್ನನ್ನು ಪ್ರೀತಿಯಿಂದ ಮಗಳೇ ಮಗಳೇ ಅಂತ ಕರೀತಿದ್ದೆ. ಇವತ್ತು ನಿನಗೇನೇನು ಅಂದೆ ಅಮ್ಮ, ಎಲ್ಲ ನನಗೆ ಉಡುಗೊರೆಯಾಗಿ ಬರ್ತಿದ್ಯಮ್ಮ. ಕೆಲವ್ರು ಹೇಳ್ತಾ ಇದ್ರು, ಬದುಕಿರುವಾಗ ತಾಯಿ ಬೆಲೆ ಗೊತ್ತಾಗಲ್ಲ, ಸತ್ತಾಗ್ಲೇನೆ ಅವ್ರು ನಿಮ್ಮನ್ನು ಬಿಟ್ಟು ಹೋಗ್ತಾ ನೋಡಿ, ಅವತ್ತು ನಿಮಗೆ ತಾಯಿ ಬೆಲೆ ಗೊತ್ತಾಗುತ್ತೆ ಅಂತ. ಅದು ನಿಜ ಅಮ್ಮ. ನನಗೀಗ ಅರ್ಥ ಆಗ್ತಿದೆಯಮ್ಮ, ಇವಾಗ ನಂಗೆ ಅರ್ಥ ಆಗ್ತಿದೆ. ನಾನು ಎಷ್ಟು ಗೋಳಾಯ್ಕೊಂಡು